ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತೆ ಸುದ್ದಿಯಲ್ಲಿದೆ. ದ್ರೌಪದಮ್ಮನ ಚಿನ್ನದ ಹಾರದ ಮೇಲೆ ಮುಜರಾಯಿ ಇಲಾಖೆ ಅಧಿಕಾರಿ ಕಣ್ಣು ಹಾಕಿದ್ದಾರೆ. ದೇವರ ಚಿನ್ನ ಕದ್ದಿದ್ದ, ತೂಕದಲ್ಲಿ ವ್ಯತ್ಯಾಸವಾಗಿದ್ದ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಯ ತಲೆದಂಡ. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಬಾಂಬ್, ಇಬ್ಬರು ಸಸ್ಪೆಂಡ್. ಅಬಕಾರಿ ಇಲಾಖೆಗೆ ಮಂತ್ಲಿ 21 ಕೋಟಿ ಕಮಿಷನ್ ಕೊಡಬೇಕಾ? ಸದನದಲ್ಲಿ ಅಶೋಕ್ ಆರೋಪ. ಪ್ರಧಾನಿ ಮೋದಿಗೆ ದೇಶದ್ರೋಹಿ ಎಂದ ನಸೀರ್ ಕ್ಷಮೆ ಕೇಳಿದ್ರ? ಇಂಡೋ ಯುರೋಪ್ ಒಪ್ಪಂದಕ್ಕೆ ಬೆದರಿದ್ರ ಅಮೆರಿಕ ಅಧ್ಯಕ್ಷ? ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಪ್ರಸಿದ್ಧ ಧರ್ಮರಾಯಸ್ವಾಮಿ ದೇವಸ್ಥಾನ ಮತ್ತೆ ಸುದ್ದಿಯಲ್ಲಿದೆ. ಕಾಣಿಕೆ ರೂಪದಲ್ಲಿ ಭಕ್ತರೊಬ್ಬರು ಚಿನ್ನದ ನೆಕ್ಲೆಸ್ ಒಂದನ್ನ ಹುಂಡಿಗೆ ಹಾಕಿದ್ರು. ಹುಂಡಿ ಎಣಿಕೆ ವೇಳೆ 120 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ಲಭ್ಯವಾಗಿದೆ. ಆದ್ರೆ ಈ ಚಿನ್ನವನ್ನ ದೇವರಿಗೆ ಹಾಕದೆ ಮುಜರಾಯಿ ಇಲಾಖೆ ಇಒ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಧರ್ಮರಾಯಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ ಬಳಿಕ ಚಿನ್ನವನ್ನ ವಾಪಸ್ ಹುಂಡಿಗೆ ಹಾಕಿದ್ದಾರೆ. ಆದ್ರೆ ಚಿನ್ನದ ತೂಕದಲ್ಲಿ ವ್ಯತ್ಯಾಸವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಇಒ ನಾಗರಾಜ್ ಪಬ್ಲಿಕ್ ಟಿವಿಗೆ ಮಾತನಾಡಿ, ನಾನು ಯಾವುದೇ ಚಿನ್ನವನ್ನ ತೆಗೆದುಕೊಂಡು ಹೋಗಿಲ್ಲ. ಸತೀಶ್ ಮಾಡಿದ ಆರೋಪಗಳೆಲ್ಲವೂ ಸುಳ್ಳು ಎಂದಿದ್ದಾರೆ. ಅಕ್ಟೋಬರ್ 6ರಂದು ಹುಂಡಿ ಎಣಿಸುವಾಗ ಚಿನ್ನದ ಆಭರಣ ಪತ್ತೆಯಾಗಿತ್ತು. ಗುಣಮಟ್ಟ ಪರೀಕ್ಷೆಗೆ ಬರುವಂತೆ ಬ್ಯಾಂಕ್ ಸಿಬ್ಬಂದಿಗೆ ತಿಳಿಸಿದ್ವಿ. ಅಕ್ಟೋಬರ್ 6ರಂದೇ ಗುಣಮಟ್ಟ ತೂಕ ಪರೀಕ್ಷೆ ನಡೆಸಲಾಗಿದೆ. ಬಳಿಕ ಚಿನ್ನವನ್ನ ಮರಳಿ ಹುಂಡಿಗೆ ಹಾಕಿದ್ದೇವೆ. ತೂಕದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂದು ತಿಳಿಸಿದ್ರು. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇಒ ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ತಕ್ಷಣ ಇಲ್ಲಿ ಬರ್ತೀನಿ ವಿಡಿಯೋ ಮಾಡ್ಕೊಂಡು. ನೀವು ವಿಡಿಯೋ ಮಾಡಂಗಿಲ್ಲ, ನೀವು ಇಲ್ಲಿ ಬರಂಗಿಲ್ಲ ಅಂತ ಹೇಳ್ತಾರೆ. ನೀವು ಯಾರು, ನೀವು ಬರಲ್ಲ ಅನ್ನೋಕ್ಕೆ ಸ್ಥಳೀಯರು ಇರಬೇಕು ಮತ್ತೆ ದೇವಸ್ಥಾನದವರು ಇರಬೇಕು. ನೀವು ಬರಲ್ಲ ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಿದಾಗ ನಾನು ನೀವು ಬರಂಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ನಾನು ಒಟ್ಟು ಬಿಡ್ತೀನಿ. ಇವ್ರು RT ಹಾಕಿದ ಏನು ಮಾಡ್ತಾರೆ ಈ ಅಧಿಕಾರಿಗಳು, 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. ಅಂದ್ರೆ ಇದಷ್ಟೇ ಅಲ್ಲದೆ ಕರಗದ ದುಡ್ಡಿನಲ್ಲೂ ಕಮಿಷನ್ ಕೇಳಿರುವ ಆರೋಪ ಮಾಡಿದ್ದಾರೆ. ಹುಂಡಿ ಎಣಿಕೆ ದುಡ್ಡಿಗೂ ಕಮಿಷನ್ ಕೇಳಿದ್ದಾರೆಂದು ಧರ್ಮರಾಯಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. 10 ಲಕ್ಷ ರೂಪಾಯಿಗೆ 2 ಲಕ್ಷ ನೀಡುವಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಮಿಷನ್ ಕೇಳಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಕಳೆದ ವರ್ಷ ಕರಗದ ಡೆಕೋರೇಷನ್ ಹೂವಿನ ಅಲಂಕಾರ ಮಾಡಿದ ದುಡ್ಡನ್ನೇ ಇನ್ನೂ ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಮುಜರಾಯಿ ಇಲಾಖೆ ಹಾಗೂ ಧರ್ಮರಾಯಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷನ ಗಲಾಟೆ ಇದೀಗ ಬೀದಿಗೆ ಬಂದಂತ ಮುಜರಾಯಿ ಇಲಾಖೆ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಕೊಡುತ್ತಲೇ ಇದ್ದಾರೆ. ಇದನ್ನ ಸಹಿಸಿಕೊಂಡು ಸುಮ್ಮನಿದ್ದೆವು. ಇನ್ನು ತಾಳ್ಮೆಗೆ ಬೆಲೆ ಇಲ್ಲ ಎಂದು ಸತೀಶ್ ಹೇಳಿದ್ದಾರೆ. 1 ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ. 1 ಕೋಟಿ 8 ಲಕ್ಷ ಅವ್ರು ಮುಜರಾಯಿ ಲೆಟರ್ ಅಲ್ಲೇ, ನಾವು ಬಿಲ್ ಮಾಡೋದಲ್ಲ, ಅದು ಮುಜರಾಯಿ ಲೆಟರ್ ಅವರು ಮಾಡ್ತಾರೆ. ನೋಡಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲ ಹೋದ್ರೆ ಈಗ ಹೈಕೋರ್ಟ್ಗೆ ನಾನು ಹಾಕೊಂಡಿದ್ದೀನಿ. ಮೋಸ್ಟ್ಲಿ ನಾಳೆ ನಾಳಿದ್ದು ಕೇಸ್ ಬರುತ್ತೆ. 1 ಕೋಟಿ 8 ಲಕ್ಷ ನವೀನ್ ಅನ್ನೋರು ಇವು ಅವರು ಬಿಲ್ ಮಾಡ್ತಾರೆ. 1 ಕೋಟಿ ಕೊಡ್ತಾರೆ. ಅದು ಯಾವಾಗ ಅಕ್ಟೋಬರಲ್ಲಿ ಕರಗ ಆಗಿ 8 ತಿಂಗಳಾದ್ಮೇಲೆ ಬರುತ್ತೆ ಆ ಡಾಕ್ಯುಮೆಂಟ್ಸ್. ದ್ರೌಪದಮ್ಮನ ದೇವಸ್ಥಾನ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಆರೋಪದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮುಜರಾಯಿ ಇಲಾಖೆ ಇಒ ನಾಗರಾಜ್ನನ್ನ ಅಮಾನತು ಮಾಡಲಾಗಿದೆ. ಚಿನ್ನದ ಹಾರವನ್ನ ದೇವಸ್ಥಾನದಿಂದ ಹೊರಗೆ ತೆಗೆದುಕೊಂಡು ಬಂದಿದ್ದಕ್ಕೆ ಅಧಿಕಾರಿ ನಾಗರಾಜ್ ತಲೆದಂಡವಾಗಿದೆ. ದ್ರೌಪದಮ್ಮನಿಗೆ ಕಾಣಿಕೆ ರೂಪದಲ್ಲಿ ಬಂದಿದ್ದ ಚಿನ್ನದ ಹಾರದಲ್ಲಿ ವ್ಯತ್ಯಾಸವಿದೆ ಅಂತ ಮಾಜಿ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ವರದಿ ಬೆನ್ನಲ್ಲೇ ನಾಗರಾಜ್ ಅವರನ್ನ ಕೇಂದ್ರ ಕಚೇರಿಗೆ ಕರೆಸಿ ಅಕ್ಟೋಬರ್ 6ರಂದು ಆಗಿದ್ದ ಹುಂಡಿ ಎಣಿಕೆ ಪ್ರಕ್ರಿಯೆ ವರದಿ ಪಡೆದಿದ್ದಾರೆ. ಅಲ್ಲದೆ ಹುಂಡಿಯಲ್ಲಿ ಸಿಕ್ಕ ಚಿನ್ನದ ಸರವನ್ನ ತೆಗೆದುಕೊಂಡು ಹೋಗಿದ್ದು ತಪ್ಪು, ಅದಕ್ಕಾಗಿ ಅಮಾನತು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಸರವನ್ನ ತೆಗೆದುಕೊಂಡು ಹೋಗಿದ್ರು, ನಂತರ ಹುಂಡಿಗೆ ಹಾಕಿದ್ದು ಯಾವಾಗ, ಎಲ್ಲದರ ತನಿಖೆ ಮಾಡುತ್ತೇವೆ ಅಂತ ಮುಜರಾಯಿ ಇಲಾಖೆ ಆಯುಕ್ತ ಶರತ್ ಬಿ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲಿ ಒಂದು ಅದೇನೋ ಕಳ್ತನ ಮಾಡಿದ್ದಾರೆ ಅಂತೇಳಿ ಅಲ್ಲಿನ ಹಿಂದಿನ ಅಧ್ಯಕ್ಷರು ಅಲಿಗೇಷನ್ ಮಾಡಿದ್ರು. ತಪ್ಪಾಗಿದ್ದರೆ ಅವ್ರ ಮೇಲೆ ತಕ್ಷಣ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಮೊದಲು ಮಿಸ್ಸಿಂಗ್ ಆಗಿತ್ತು, ಆಮೇಲೆ ಅದನ್ನು ಉಂಡಿಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಮಿಸ್ ಆಯಿತು ಮತ್ತು ಹೇಗೆ ಉಂಡಿಗೆ ಬಂತು ಅನ್ನೋದನ್ನು ತಿಳುವಳಿಕೆ ಅಂತ ಹೇಳಿದ್ದೀನಿ. ಯಾರೇ ತಪ್ಪು ಮಾಡಿದ್ರು ಕೂಡ ಆಕ್ಷನ್. ಚೈನು ತಗೊಂಡೋಗಿ ಜಾಸ್ತಿ ಗ್ರಾಮ್ ತಗೊಂಡೋಗಿ ಕಡಿಮೆ ಗ್ರಾಮ್ದು ಏನೋ ತಂದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾ ಇದ್ದಾರೆ. ಇವಾಗ ಅದನ್ನ ನಾವು ಅವ್ರಿಗೆ ವಾಟ್ ಎವರ್ ಇಟ್ ಈಸ್ ಅವ್ರು ತಗೊಂಡು ಹೋಗ್ಬಾರ್ದಾಗಿತ್ತು. ಅದು ತಪ್ಪಾಗಿದೆ. ಅದಕ್ಕೋಸ್ಕರ ಈಗ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತಾ ಇದೀವಿ.
ಕಾಂಟ್ರಾಕ್ಟರ್ ಕಮಿಷನ್ ಆರೋಪಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದ್ರೆ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರರ ಸಂಘದ ಕೆಲ ಪದಾಧಿಕಾರಿಗಳಿಂದಲೇ ಡೀಲ್ ಆರೋಪವಿದ್ದು, ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಹಾಗೂ ನಿರ್ದೇಶಕ HR ಚಿಂಚೋಳಿ ಅವರದ್ದು ಎನ್ನಲಾದ ವಿಡಿಯೋ ಮತ್ತು ಆಡಿಯೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಹೀಗಾಗಿ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್ G ಶಿವಾಜಿ, ನಿರ್ದೇಶಕ HR ಚಿಂಚೋಳಿ ಸಸ್ಪೆಂಡ್ ಮಾಡಿ ತನಿಖೆಗೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಇಂಥದ್ದೊಂದು ಘಟನೆ ನಡೆಯಬಾರದಿತ್ತು, ಆಗೋಗಿದೆ. ಇದು ಖಾಸಗಿ ಜಾಗದಲ್ಲಿ ಆಗಿರುವುದು. ಇದಕ್ಕೂ ಗುತ್ತಿಗೆದಾರರ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ. ಈಗಾಗಲೇ ಇಬ್ಬರನ್ನು ಅಮಾನತು ಮಾಡಿದ್ದೇವೆ ಅಂದ್ರು. ಇತ್ತ ಜಗನ್ನಾಥ್ ಮಾತನಾಡಿ, ನಾನು ಯಾವುದೇ ಕಮಿಷನ್ ಕೇಳಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂದ್ರು. ಅವರೆಲ್ಲ ಅವ್ರ ವೈಯಕ್ತಿಕ, ಆಯ್ತಾ? ಅದು ನಾವು ಯಾರು ಮಾಡಲ್ಲ. ಇರ್ತಾರಲ್ಲ, ನಮ್ಮಲ್ಲೂ ಕಾಂಟ್ರಾಕ್ಟರ್ಗಳು ಕಲ್ಪಿಡ್ಸಿರ್ತಾರೆ. ನಾವೇನು 100% ರೈಟು ಅಂತ ಹೇಳಲ್ಲ. ನಮ್ಮನ್ನು ಒಂದು 5-10% ಕಲ್ಪಿಡ್ಸಿರ್ತಾರೆ, ಅವ್ರು ಮಾಡ್ತಾರೆ. ಕೆಲವರೆಲ್ಲ ಮಾಡ್ತಾರೆ, ಮಾಡಿಸ್ತಾರೆ. ಬರೀ ಮಾಡೋದಲ್ಲ, ಮಾಡಿಸ್ತಾರೆ. ಅದು ಸುಳ್ಳ ಸರ್. ನಾ ಆಫೀಸ್ಗೆ ಹೋದ ಈ ಮನುಷ್ಯ ಗತಿ ಹೇಳಿಸೋರು, ಇಲ್ಲ ಸರ್ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇವೆ, ನಮ್ಗೇನು ಸ್ವಲ್ಪ ಕಡಿಮೆ ಮಾಡ್ತೀರಿ ನಂಜರ್ ನೀವು ಬಂದಿರಿ ಭಾಳ ಚಲೋ ಇತ್ತು, ಸ್ವಲ್ಪ ಏನಾರು ಕಡಿಮೆ ಮಾಡ್ತೀರಿ ರಿಕ್ವೆಸ್ಟ್ ಮಾಡ್ಕೊಂಡವ. ನನಗೆ ಏನು ಕಡಿಮೆ ಮಾಡ್ಸಪ್ಪ ಹೇಳೋದು 3% ಮಾತಾಡಿದ್ನಿ, ಈಗ 30% ಕೊಟ್ಬಿಡು. ಈಗ ನಮ್ಮ ಅಧ್ಯಕ್ಷರ ಮೇಲೆ ನಂಗೆ ಭರೋಸದ. ಒಂದು ವೇಳೆ ಯಾವುದೇ ಒತ್ತಡಕ್ಕೆ ಈಗ ಮಣದು ಏನು ಮಾಡಿದ್ರು ಅಧ್ಯಕ್ಷ ಅಂತಂದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ಮತ್ತೆ ಅಬಕಾರಿ ಲಂಚ ಪ್ರಕರಣ ಪ್ರಸ್ತಾಪವಾಗಿದೆ. ಮತ್ತೆ ಪೆನ್ಡ್ರೈವ್ ಪ್ರದರ್ಶಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ RB ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿದರು. ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಆಗಿದೆ. ಒಂದೊಂದು ಅಂಗಡಿಯಲ್ಲಿ ಪ್ರತಿ ತಿಂಗಳು 15,000 ರಿಂದ 20,000 ಕಲೆಕ್ಷನ್ ಆಗ್ತಿದೆ. ತಿಂಗಳಿಗೆ 21 ಕೋಟಿ, ವರ್ಷಕ್ಕೆ 252 ಕೋಟಿ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಗಂಭೀರವಾಗಿ ಆರೋಪಿಸಿದ್ರು. ಅಲ್ಲದೆ ಪ್ರತಿ ತಿಂಗಳು ಮಂತ್ರಿಗಳಿಗೆ ಹಣ ಕೊಡಲೇಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಮುನಿರತ್ನ ಬೈದ್ರು ಅಂತೇಳಿ ಆಡಿಯೋ ಇಟ್ಕೊಂಡು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪನ ಆಡಿಯೋ ವಿಚಾರದಲ್ಲಿ ಕ್ರಮ ಯಾಕಿಲ್ಲ? ಯಾಕೆ ಈ ಆಡಿಯೋ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಿಲ್ಲ, ಕೇಸ್ ಹಾಕ್ತಿಲ್ಲ, ಆತನ ವಿರುದ್ಧ ಕ್ರಮ ಯಾಕಿಲ್ಲ? ಇದನ್ನು ಕೇಳಿದ್ರೆ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಬಕಾರಿ ಸಚಿವರು ಹೇಳ್ತಾರೆ ಅಂತ ಹೇಳಿ ಅಶೋಕ್ ಪ್ರಶ್ನೆಗಳ ಸುರಿಮಳೆಗೈದ್ರು. ಗೌರವಾನ್ವಿತ ತಿಮ್ಮಾಪುರ ಅವ್ರದ್ದೇ ಯಾಕೆ ಬಂದಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಆಡಿಯೋ ಬಂತು, ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಮಂತ್ರಿಗಳು ಹೇಳ್ತಾರೆ, ನಾನಲ್ಲ, ನಾನವನಲ್ಲ, ನಾನವನಲ್ಲ, ನಾನವಲ್ಲ ಅಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಮಂತ್ರಿ ಫಿಕ್ಸ್ ಅಂತ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. ವಿಧಾನ ಪರಿಷತ್ನಲ್ಲಿ ಪ್ರಧಾನಿ ಮೋದಿ ದೇಶದ್ರೋಹಿ ಅಂತೇಳಿ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ನಿನ್ನೆಯ ಸದನವನ್ನ ನುಂಗಿ ಹಾಕಿತ್ತು. ಏಕೆಂದ್ರೆ ಪ್ರಧಾನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ, ಇದು ಸರಿಯಲ್ಲ. ಕೂಡಲೇ ನಜೀರ್ ಅಹಮದ್ ಕ್ಷಮೆಯನ್ನ ಕೇಳಬೇಕು, ಇಲ್ಲವಾದ್ರೆ ಸದನದಿಂದ ಅಮಾನತು ಮಾಡುವಂತೆ ಬಿಜೆಪಿ ನಾಯಕರುಗಳು ಬಿಗಿಪಟ್ಟನ್ನ ಹಿಡಿದಿದ್ರು. ಇವತ್ತು ಕೂಡ ಸದನದ ಆರಂಭವಾದ ಬೆನ್ನಲ್ಲೇ ಬೇರೆ ಯಾವುದೇ ಚರ್ಚೆಗೆ ಅವಕಾಶ ಕೊಡದೆ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ವಿರುದ್ಧ ಘೋಷಣೆಗಳನ್ನು ಕೂಗಿ, ಮೊದಲು ನಜೀರ್ ವಿರುದ್ಧ ಕ್ರಮ ಆಗ್ಲಿ, ಬಳಿಕ ಮುಂದಿನ ಚರ್ಚೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಹಾಗೂ CT ರವಿ ಹೇಳಿದ್ರು. ಈತ ಕ್ಷಮೆ ಕೇಳುವಂತೆ ಸಭಾಪತಿ ಹೊರಟಿ ತಿಳಿಸಿದ್ರು. ಅದರಂತೆ ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ನಜೀರ್ ಅಹಮದ್ ಹೇಳಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಒಪ್ಪಿರಲಿಲ್ಲ. ಕೊನೆಗೆ ಸಭಾಪತಿ ಹೊರಟಿ ಸಂಧಾನವನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಕೊಡ್ತೀನಿ. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಅಂತ ಹೇಳಿ ಸ್ವಲ್ಪ ಬೇಕಾದ ಅವಶ್ಯಕತೆ ಇದೆ. ಹಂಗೆಲ್ಲ ಮಾತಾಡಲ್ಲ. ಯಾವ್ದೋ ಪಾಕಿಸ್ತಾನ ಕಡೆ ನಾಲಿಗೆನೇ ಇರಬೇಕಿದೆ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು. ಭಾರತ ಯುರೋಪ್ ವ್ಯಾಪಾರ ಒಪ್ಪಂದದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿದ್ದಾರೆ. ಭಾರತದ ಮೇಲೆ ಹೇರಲಾಗಿದ್ದ ದುಬಾರಿ ಸುಂಕವನ್ನ ಕಡಿಮೆ ಮಾಡಿದ್ದಾರೆ. 25% ಸುಂಕವನ್ನ 18% ಇಳಿಸಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಜೊತೆಗೆ ದೂರವಾಣಿ ಸಂಭಾಷಣೆ ನಡೆಸಿದ ಟ್ರಂಪ್ ಬಳಿಕ ಟ್ಯಾರಿಫ್ ಇಳಿಕೆ ಮಾಡುವುದಾಗಿ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿದ್ದಾರೆ. ಸದ್ಯ ಭಾರತದ ಮೇಲಿನ ಸುಂಕವನ್ನ 18% ಇಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಸುಂಕದ ದರಗಳು ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ ಈ ಸುಂಕವನ್ನ 18% ಶೂನ್ಯ ಇಳಿಸುವುದು ನಮ್ಮ ಗುರಿಯಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಮೋದಿಗೆ ಕರೆ ಮಾಡಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ವ್ಯಾಪಾರ, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆಯೂ ಕೂಡ ಚರ್ಚಿಸಿದ್ದಾರೆ. ರಷ್ಯಾದ ಬದಲಾಗಿ ಅಮೆರಿಕ ವೆನಿಜುವೆಲಾದಿಂದ ಭಾರತದ ಕಚ್ಚಾ ತೈಲವನ್ನ ಖರೀದಿಸಲಿದೆ. ಭಾರತ ಅಮೆರಿಕದ ಬಹುತೇಕ ಎಲ್ಲವನ್ನೂ ಕೂಡ ಖರೀದಿಸಲಿದೆ. ಕೃಷಿ ಇಂಧನ, ಕಲ್ಲಿದ್ದಲು, ತಂತ್ರಜ್ಞಾನ ಸೇರಿ $500 ಬಿಲಿಯನ್ ವ್ಯಾಪಾರಕ್ಕೆ ಒಪ್ಪಂದವಾಗಿದೆ ಅಂತ ಮಾಹಿತಿ ಕೊಟ್ಟರು. ಇನ್ನು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ವಿಸ್ತೃತ ಮಾಹಿತಿ ಕೊಡುವಂತೆ ಕಾಂಗ್ರೆಸ್ ಕೇಳಿದೆ.
ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಸದ್ಯ ಎಸ್ಐಟಿ ಅಧಿಕಾರಿಗಳಿಗೆ ರಾಯ್ ಫೈನಾನ್ಸ್ ಟ್ರಾನ್ಸಾಕ್ಷನ್ ತಲೆನೋವಾಗಿದೆ. ರಾಯ್ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಸಾವಿರಾರು ಹಣದ ವರ್ಗಾವಣೆಯ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಹಣಕಾಸು ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಗಿ ಆತ್ಮಹತ್ಯೆಯ ದಾರಿ ಹಿಡಿದ್ರಾ ಅಂತ ತನಿಖಾಧಿಕಾರಿಗಳು ತನಿಖೆಗಿಳಿದಿದ್ದಾರೆ. ಎಲ್ಲೆಲ್ಲಿ ಹಣ ವರ್ಗಾವಣೆಯಾಗಿದೆ, ವಿದೇಶ ಸೇರಿ ಅಂತಾರಾಜ್ಯದ ಹಣಕಾಸು ಲೇವಾದೇವಿ ದಾಖಲೆಯ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ದಾಖಲೆ ಪರಿಶೀಲನೆಗಾಗಿಯೇ ಕೆಲ ಖಾಸಗಿ ಆಡಿಟರ್ಗಳ ನೇಮಕ ಮಾಡಲಾಗಿದ್ದು, ಈವರೆಗೂ ಐಟಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಎನ್ನಲಾಗಿದೆ. ಇನ್ನು ಸಿಜೆ ರಾಯ್ ಸಾವಿಗೆ ಐಟಿ ಅಧಿಕಾರಿಗಳ ಕಿರುಕುಳವೇ ಕಾರಣ ಅಂತ ಹೇಳಿ ರಾಯ್ ಸಹೋದರ ಬಾಬು ಆರೋಪಿಸಿದ್ರು. ಆದರೆ ಈವರೆಗೂ ಐಟಿ ಅಧಿಕಾರಿಗಳ ವಿರುದ್ಧ ರಾಯ್ ಕುಟುಂಬಸ್ಥರು ದೂರು ಕೊಟ್ಟಿಲ್ಲ. ವಿಚಾರಣೆ ಮಾಡಿದ ವೇಳೆಯೂ ಐಟಿ ಅಧಿಕಾರಿಗಳ ವಿರುದ್ಧ ಕುಟುಂಬ ಹೇಳಿಕೆ ಕೊಟ್ಟಿಲ್ಲ. ರಾಯ್ ಕೈ ಬರಹದಲ್ಲಿ ಬರೆದಿರುವ ಅಪಾರ ಪ್ರಮಾಣದ ದಾಖಲೆಗಳನ್ನು ಎಸ್ಐಟಿ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮುಂದಾಗಿದೆ. ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ಕಾನ್ಫಿಡೆಂಟ್ ಕಚೇರಿಯ ಕೊಠಡಿಯಲ್ಲಿ ರಾಯ್ ಅವರ 2 ಮೊಬೈಲ್ ಸಿಕ್ಕಿದೆ. ಒಂದು ಆಂಡ್ರಾಯ್ಡ್ ಮೊಬೈಲ್ ಆದರೆ ಮತ್ತೊಂದು ಐಫೋನ್ ಆಗಿದೆ. 2 ಫೋನ್ಗಳನ್ನು ಎಸ್ಐಟಿ ಸೀಸ್ ಮಾಡಿತ್ತು. ಆಂಡ್ರಾಯ್ಡ್ ಫೋನ್ನಲ್ಲಿ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ದು, ಫೋನ್ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಅತಿ ಕಡಿಮೆ ಇದೆ. 2 ಫೋನ್ನಲ್ಲೂ ರಾಯ್ ಮಾತನಾಡಿದ್ದು ಕಡಿಮೆ ಅನ್ನೋದು ಗೊತ್ತಾಗಿದೆ. ಫೋನ್ಗಿಂತ ಹೆಚ್ಚಾಗಿ 1-to-1 ಮಾತನಾಡಿದ್ದೇ ಹೆಚ್ಚು ಎನ್ನಲಾಗ್ತಿದೆ. ಇತ್ತ ಐಫೋನ್ ಪಾಸ್ವರ್ಡ್ ಓಪನ್ ಆದ ಬಳಿಕ ಮತ್ತಷ್ಟು ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಇನ್ನು ರಾಯ್ ಸೂಸೈಡ್ ಕೇಸ್ನಲ್ಲಿ ವೈದ್ಯರಿಗೆ ರಕ್ತದ ಕಲೆ ಇರುವ ರಾಯ್ ಬನಿಯನ್ ಮತ್ತು ಟಿ ಶರ್ಟ್ ತಲೆನೋವನ್ನು ತಂದಿಟ್ಟಿದೆ. ಮರಣೋತ್ತರ ಪರೀಕ್ಷೆ ವರದಿಯ ಜೊತೆಗೆ ಟಿ ಶರ್ಟ್, ಬನಿಯನ್ ಕೂಡ ಫಾರೆನ್ಸಿಕ್ಗೆ ಕಳಿಸಲಾಗಿದೆ. ರಕ್ತದ ಕಲೆ, ಗನ್ ಪೌಡರ್ ಹಾಳಾಗದಂತೆ ಕಾಪಾಡುವುದಕ್ಕೆ ಕಂಪ್ಲೀಟ್ ಡ್ರೈ ಮಾಡಲಾಗ್ತಿದ್ದು, ಮುಂದಿನ 2-3 ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಜೊತೆಗೆ ರಕ್ತದ ಕಲೆ ಬಗ್ಗೆಯೂ ಕೂಡ ವರದಿ ನೀಡಲಿದ್ದಾರೆ. ಇತ್ತ ಗೃಹ ಸಚಿವರು ಮಾತನಾಡಿ ಎಸ್ಐಟಿ ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತ ಹೇಳಿದ್ದಾರೆ. ಅನೈತಿಕ ಸಂಬಂಧ ಆರೋಪದ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನ ಕೊಂದು ಶವದ ಬೆನ್ನ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟ ಭೂಪನನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ವಿಲಕ್ಷಣ ಘಟನೆ ನಡೆದಿದೆ. ಬಸಪ್ಪ ಹೊಸಮನಿ ಎಂಬ ವ್ಯಕ್ತಿಯನ್ನ ಈರಯ್ಯ ಮಠ ಎಂಬಾತ ಮಚ್ಚಿನಿಂದ 16 ಬಾರಿ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೊಲೆ ಆರೋಪಿ ಈರಯ್ಯನ ತಾಯಿ ಜೊತೆಗೆ ಬಸಪ್ಪ 10 ವರ್ಷಗಳ ಹಿಂದೆ ಓಡಿ ಹೋಗಿದ್ದ. ಇದಾದ 10 ವರ್ಷಗಳ ಬಳಿಕ ಬಸಪ್ಪ ಹೊಸಮನಿ ವಾಪಸ್ ಸೌದತ್ತಿಗೆ ಬಂದಿದ್ದ. ತನ್ನ ತಾಯಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಸಿಟ್ಟಿನಲ್ಲಿದ್ದ ಈರಯ್ಯ ಕುಪಿತನಾಗಿ ಸಾರ್ವಜನಿಕವಾಗಿಯೇ ಹತ್ಯೆ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ. ಈರಯ್ಯನ ತಾಯಿ ಜೊತೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಜೀವನ ಕಟ್ಟಿಕೊಳ್ಳಲು ಮುಂದಾಗಿದ್ದ. 4 ದಿನದ ಹಿಂದೆಯಷ್ಟೇ ಈರಯ್ಯನ ತಾಯಿಯನ್ನ ಕೊಲ್ಲಾಪುರದಲ್ಲೇ ಬಿಟ್ಟು ಸೌದತ್ತಿಗೆ ಬಂದಿದ್ದ. ಸಮಯ ನೋಡಿಯೇ ಕೊಲೆಗೈದಿರುವುದಾಗಿ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಬೆನ್ನು ಕಚ್ಚಿ ಹಲ್ಲೆಗೈದವನನ್ನ ಅರೆಸ್ಟ್ ಮಾಡದೆ ಹಲ್ಲೆಗೆ ಒಳಗಾದ ಸಂತ್ರಸ್ತನನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆನ್ನು ಕಚ್ಚಿಸಿಕೊಂಡು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿದ್ದವನನ್ನೇ ಸವದತ್ತಿ ಪೊಲೀಸರು ಬಂಧಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ಆಪ್ತ ಎಂಬ ಕಾರಣಕ್ಕೆ ಆರೋಪಿ ರಕ್ಷಣೆಗೆ ಸವದತ್ತಿ ಪೊಲೀಸರು ಮುಂದಾಗಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಸವದತ್ತಿ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತ ಆಗಿದ್ದು, ನಮಗೆ ನ್ಯಾಯ ಕೊಡಿ ಅಂತ ಎಸ್ಪಿ ಕಚೇರಿ ಮುಂದೆ ಹನುಮಂತ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಹನುಮಂತ ಕರಿಕಟ್ಟಿ ಕುಟುಂಬಸ್ಥರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದರ್ಪ ಮೆರೆದಿದ್ದ. ಕಳೆದ 2 ದಿನಗಳ ಹಿಂದೆ ಗ್ರಾಮದ ಸಮಸ್ಯೆ ಹೇಳಿದ್ದಕ್ಕೆ ಬೆನ್ನು ಕಚ್ಚಿ ಹಲ್ಲೆಗೈದಿದ್ದ ಶಿಂದೋಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿ ಎಂಬಾತನಿಂದ ಕೃತ್ಯ ಆಗಿದ್ದು, ಹಲ್ಲೆಗೈದ ಅಧ್ಯಕ್ಷನನ್ನ ಬಿಟ್ಟು ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನೇ ಪೊಲೀಸರು ಬಂಧಿಸಿದ್ದಾರೆ. ತಪ್ಪಿತಸ್ಥರನ್ನ ತಕ್ಷಣವೇ ಬಂಧಿಸಬೇಕು ಅಂತ ಎಸ್ಪಿ ಭೇಟಿ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ್ದಾರೆ.